ನನ್ನನ್ನು ಅಂತ ಸಿಂಹದ ಬಾಯಿಗೆ ತಪ್ಪಿಸಿದ ದೇವರು, ಅಂತ ಕರಡಿಯ ಉಗುರುಗಳಿಗೆ ನನ್ನನ್ನು ತಪ್ಪಿಸಿದ ದೇವರು, ಈ ಗೋಲಿಯಾತನಿನಲ್ಲೂ ನನ್ನನ್ನು ತಪ್ಪಿಸಲು ಆತನು ಶಕ್ತನಾಗಿದ್ದಾನೆ. ದೇವರು ನಿಮಗೆ ಕಳೆದ ದಿವಸದಲ್ಲಿ ಮಾಡಿದ ಉಪಕಾರವನ್ನು ನೀವು ಮರೆತರೆ ನೀವು ಗೋಲಿಯಾತನಿಗೆ ಎದುರುತ್ತೀರಾ. ಮತ್ತೊಮ್ಮೆ ಹೇಳುತ್ತೇನೆ, ದೇವರು ಕಳೆದ ವರ್ಷದಲ್ಲಿ, ಕಳೆದ ತಿಂಗಳಿನಲ್ಲಿ ನಿಮಗೆ ಮಾಡಿದ ಉಪಕಾರವನ್ನು ನೀವೇನಾದ್ರೂ ಒಂದು ವೇಳೆ ಮರೆತು ಬಿಟ್ರೆ, ನಿಮಗೆ ವಿರುದ್ಧವಾಗಿ ಗರ್ಜಿಸುವ ಸಿಂಹದೋಪಾದ್ಯದಲ್ಲಿ ಗರ್ಜಿಸುವ ವೈರಿಗೆ, ಶತ್ರುವಿಗೆ, ಗೋಲಿಯಾತನಿಗೆ ನೀವು ಎದುರುತ್ತೀರಾ. ದೇವರು ಕಳೆದ ದಿವಸದಲ್ಲಿ ಮಾಡಿದ ಉಪಕಾರವನ್ನು ನೀವೇನಾದ್ರೂ ನೆನಪು ಮಾಡಿಕೊಂಡರೆ, ಆ ಗೋಲಿಯಾತನಿಗೆ ವಿರುದ್ಧವಾಗಿ ಹೋಗಿ ಜಯವನ್ನು ಕಾಣುವಾಗೆ ದೇವರು ದೊಡ್ಡ ಕಾರ್ಯಗಳನ್ನು ನಡೆಸುವ ಆತನಾಗಿದ್ದಾನೆ. ಕಳೆದ ವರ್ಷ ನನಗೆ ಅಷ್ಟು ದೊಡ್ಡ ತಲೆನೋವು ಬಂತು, ಅಷ್ಟು ದೊಡ್ಡ ಹೊಟ್ಟೆ ನೋವು ಬಂತು, ಅಷ್ಟು ದೊಡ್ಡ ಆಕ್ಸಿಡೆಂಟ್ ಬಂತು, ಅಷ್ಟು ದೊಡ್ಡ ಬಲಹೀನತೆ ಬಂತು, ಅದರಿಂದ ದೇವರು ನನ್ನನ್ನು ತಪ್ಪಿಸಿದಾರಂದ್ರೆ ಇದರಿಂದಲೂ ನನ್ನನ್ನು ತಪ್ಪಿಸಲು ಆತನು ಶಕ್ತನಾಗಿದ್ದಾನೆ. ಆಮೇಲೆ ಈ ಬಲಹೀನತೆಗಳು ನನ್ನನ್ನು ಜಯಿಸಲು ದೇವರು ಒಪ್ಪಿಸಿಕೊಡುವುದಿಲ್ಲ. ಕಾರಣ ಆತನು ನಿನ್ನೆ ಇದ್ದ ಆತನು ಇಂದು ಸದಾ ಕಾಲ ಇರುವ ದೇವರು. ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ನೀವು ಆರಾಧಿಸುತ್ತಿರುವ ಆತನು ನಿನ್ನೆ ಇಂದು ಸದಾ ಕಾಲ ಇರುವ ಆತನು. ಆತನು ಮಾಡಿದ ಉಪಕಾರವನ್ನು ನೀವು ನೆನೆಸಿ ನೋಡಿರಿ. ಈ ವರ್ಷದಲ್ಲಿ ಜಯಿಸುವ ಕೃಪೆಯನ್ನು, ಈ ವರ್ಷದಲ್ಲಿ ಜಯಿಸುವ ಬಲವನ್ನು ದೇವರು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಆರೋಗ್ಯದಲ್ಲಿ ಕೊಡುವ ದೇವರಾಗಿದ್ದಾನೆ.